ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಮನೆ ಮಗಳು ಮಾಲಾ. ನಾನು ಸೂಪರ್. ನೀವೆಲ್ಲ ಹೇಗಿದ್ದೀರಾ? ನಾನಿಲ್ಲಿ ನಮ್ಮ ಅತ್ತೆ ಮನೆಗೆ ಬಂದೆ. ನಾನು ನಮ್ಮಮ್ಮ ಮನೆಯಿಂದ ಬಂದು ನಮ್ಮ ಅತ್ತೆ ಮನೆಗೆ ಬಂದೆ. ಸೊ ಇಲ್ಲಿ ನಮ್ಮ ಅತ್ತೆನೂ ನನ್ನ ಪಾಪನ ಇಟ್ಕೊಂಡು ಜೊತೆಲಿ ಬುಬುಲ್ಸ್ ಬಿಡ್ಕೊಂಡು ಆಟ ಆಡ್ತಾಯಿದ್ರು. ಎಷ್ಟು ಕ್ಯೂಟಾಗಿ ಆಟ ಆಡ್ತಾಯಿದ್ದಾಳೆ ಗೊತ್ತಾ? ಅವಳು ಏನು ಹೇಳ್ಕೊಡ್ತಾ ಇದ್ದಾಳೆ ಅಂದರೆ ಅವ್ರ ಅಜ್ಜಿಗೆ, ಅಜ್ಜಿ ಈ ಥರ ಅಲ್ಲ ಬಬುಲ್ಸ್ ಬಿಡೋದು, ಇನ್ನೂ ಚೆನ್ನಾಗಿ ಬಿಡಬೇಕು, ಇಲ್ಲಿ ನೋಡು ನಾನು ಹೇಳ್ಕೊಡ್ತೀನಿ, ಆ ಥರ ಬಿಡು ನೀನು ಅಂತ ಅವರಿಗೇ ಅವಳು ಪಾಠ ಮಾಡ್ತಾ ಇದ್ದಾಳೆ. ಎಷ್ಟು ಕ್ಯೂಟಾಗಿ ಹೇಳ್ಕೊಡ್ತಾ ಇದ್ಲು ಅಂದರೆ ಅವ್ರ ಅಜ್ಜಿಗೆ ತುಂಬ ಚೆನ್ನಾಗಿ ಕ್ಯೂಟಾಗಿ ಹೇಳ್ಕೊಡ್ತಾ ಇದ್ಲು. ಅದಾದಮೇಲೆ ನಮ್ಮ ಅತ್ತೆ ನಮಗೆ ರಾಗಿ ತೆನೆ ತಂದು ಕೊಟ್ಟಿದ್ರು. ನಮ್ಮ ಹೊಲದ್ದು ರಾಗಿ ಹಾಕಿದ್ದೀವಿ. ಸೊ ಅದ್ರದ್ದು ಫಸ್ಟ್ನೇ ಬೆಳೆದು ರಾಗಿ ತೆನೆ ತಂದು ಕೊಟ್ಟಿದ್ರು ತಿನ್ನೋಕ್ಕೋಸ್ಕರ. ಸ್ವಲ್ಪ ತೊಗೊಂಬಂದಿದ್ರು. ಸೊ ಅದನ್ನು ನಮ್ಮ ಅತ್ತೆನೇ ಹುಲ್ಲಲ್ಲಿ ಬೆಂಕಿ ಹಾಕ್ಬಿಟ್ಟು ಅದನ್ನು ಸುಟ್ಟು ತೆಗ್ದು ಅದನ್ನು ತಿನ್ನೋಕ್ಕೋಸ್ಕರ ಕೊಡ್ತಾಯಿದ್ರು. ಸೊ ಚೆನ್ನಾಗಿತ್ತು. ಅದು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಸುಟ್ಟುಬಿಟ್ಟು ತಿನ್ನಬೇಕು. ನಮ್ಮ ಅಮ್ಮನ ಕಡೆ ಏನು ಮಾಡ್ತೀವಿ ಅಂತಂದರೆ ಇದನ್ನ ಸುಟ್ಟು ಅದರಿಂದ ಕಾಳನ್ನ ತೆಗ್ದು ಹಸಿಮೆಣ್ಸಿನ್ಕಾಯಿ ಮತ್ತು ಉಪ್ಪು ಹಾಕಿ ತಿಂತೀವಿ. ಬಟ್ ಇಲ್ಲಿ ನಮ್ಮ ಅತ್ತೆ ಬಂದು ಸಕ್ಕರೆ ಹಾಕಿ ತಿನ್ನು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮಾಡಿಕೊಡ್ತಾಯಿದ್ರು. ಅವರೇ ಪಾಪ ಸುಟ್ಬಿಟ್ಟು ಅದನ್ನು ಬಿಸಿ ಬಿಸಿ ಇರುತ್ತೆ, ಅದು ತೆಗ್ದಾಗ ಕೈಲಿ ಮಾಡಬೇಕಲ್ವ, ಅದನ್ನ ತೆನೆ ತೆಗಿಬೇಕಲ್ವ, ಕಾಳುಗಳನ್ನ ಬಿಸಿಲಿ ಬೇಕಂದರೆ ತೆಗ್ದು ಕ್ಲೀನಾಗಿ ಅದನ್ನೆಲ್ಲ ಸಿಪ್ಪೆ ಎಲ್ಲ ತೆಗ್ದು ಕೇರಿಬಿಟ್ಟು ಕೊಡ್ತಾಯಿದ್ರು. ನನ್ನ ಮಗಳೂ ಅದಕ್ಕೆ ಹೆಲ್ಪ್ ಮಾಡ್ತಾಯಿದ್ಲು ಅವ್ರ ಅಜ್ಜಿಗೋಸ್ಕರ. ಅಜ್ಜಿ ನಾನು ಮಾಡ್ತೀನಿ ಅಂತ ಅವ್ರ ಅಜ್ಜಿ ಕಾಟ ಕೊಡ್ತಾನೆ ಇದ್ಲು. ಅವಳಂತೂ ಸಖತ್ ತೀಟೆ ಮಾತು. ನನ್ನ ಮಗಳಂತೂ ತುಂಬ ತೀಟೆ. ಇಲ್ಲಿ ನೋಡ್ಬೋದು ಯಾವ ಥರ ತೀಟೆ ಕೊಡ್ತಾಳೆ ಅಂದರೆ ಸಖತ್ತು. ಏನೂ ಕೆಲಸ ಮಾಡೋಕ್ಕೆ ಬಿಡಲ್ಲ ಪಾಪ ಅವರಿಗೆ, ಅಷ್ಟು ಕಾಟ ಕೊಡ್ತಾಳೆ. ಇಲ್ಲಿ ಎಲ್ಲ ಆದಮೇಲೆ ಅದೆಲ್ಲ ಸುಟ್ಟು ತೆಗ್ದಾದ್ಮೇಲೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಕಾಳಂತೂ ಗ್ರೀನ್ ಆಗಿರೋದ್ರಿಂದ ಸಖತ್ ಚೆನ್ನಾಗಿ ಕಾಣ್ತಿತ್ತು. ನನಗಂತೂ ತುಂಬ ಇಷ್ಟ ಈ ಥರ ತಿನ್ನೋದು ಅಂದರೆ. ಆದರೆ ಉಪ್ಪು ಮೆಣಸಿನ್ಕಾಯಿ ಹಾಕಲು ತಿಂದರೆ ಇನ್ನೂ ಸಖತ್ತಾಗಿರುತ್ತೆ. ಬಟ್ ಇಲ್ಲಿ ನಮ್ಮ ಅತ್ತೆ ಸಕ್ಕರೆ ಹಾಕಿ ತಿನ್ನೋಡು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಮಾಡಿಕೊಟ್ರು. ನನ್ನ ಮಗಳು ಅದನ್ನ ತಿನ್ನು ಅಂತಂದರೆ ಬರೀ ಸಕ್ಕರೆ ಮಾತ್ರ ಹಾರಿಸ್ಕೊಂಡು ತಿಂತಾಯಿದ್ಲು. ಚೆನ್ನಾಗಿ ತಿಂತಾಯಿದ್ಲು ಅದನ್ನು. ನಾವೆಲ್ಲ ತಿಂದಾದ್ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು. ನನ್ನ ಮಗಳು, ಅಮ್ಮ ಡ್ಯಾನ್ಸ್ ಮಾಡ್ತೀನಿ ನಾನು, ತುಂಬ ಚೆನ್ನಾಗಿ ಮಾಡ್ತೀನಮ್ಮ, ಪ್ಲೀಸ್ ನಂಗೆ ಹಾಕ್ಕೊಡು ಅಂತೇಳಿ ನನ್ನ ಹತ್ರ ಡ್ಯಾನ್ಸ್ ಹಾಕಿಸ್ಕೊಂಡ್ಲು. ಅದು ಯಾವ ಸಾಂಗು ಗೊತ್ತಾ? ಸುದೀಪ್ ಅವ್ರದ್ದು ಎಕ್ಕ ಡ್ಯಾನ್ಸ್ ಬರುತ್ತೆ ಗೊತ್ತಾ? ಆ ಸಾಂಗ್ನ ಇಲ್ಲೇ ಹಾಡ್ತಾ ಇದ್ದಾಳೆ. ಎಷ್ಟು ಕ್ಯೂಟಾಗಿ ಸೊಂಟ ಎಲ್ಲ ತಿರ್ಸ್ಕೊಂಡು. ಆ ವೇಲ್ನಂತೂ ಬಿಡಲೇ ಇಲ್ಲ. ಆ ವೇಲ್ನ ಹಾಕ್ಕೊಂಡೇ ಇರ್ತೀನಮ್ಮ, ನಾನು ಹುಡುಗಿ ಅಲ್ವಾ, ನನಗೆ ವೇಲ್ ಬೇಕು ಅಂತ ಹೇಳಿ ಆ ವೇಲ್ನ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾನೆ ಇದ್ಲು. ಬಿಡು ಪಾಪ ವೇಲ್ನ ಅಂದರೂ ಕೇಳಲಿಲ್ಲ, ಅದನ್ನೇ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾನೆ ಇದ್ಲು. ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾಳೆ ನನ್ನ ಮಗಳಂತೂ. ತುಂಬ ಕ್ಯೂಟಾಗಿ ತಮಾಷೆಗೆಲ್ಲ ಮಾಡ್ತಾರಲ್ಲ. ನಿಮ್ಮ ಮನೇಲಿ ಈ ಥರ ಯಾವ್ದಾರು ಮಕ್ಳುಗಳು ತೀಟೆ ಮಾಡೋರು ಇದ್ದರೆ ನನಗೆ ಕಮೆಂಟ್ ಮಾಡಿ. ಏಕೆಂದರೆ ನನಗಂತೂ ಮಕ್ಕಳನ್ನ ಸಖತ್ ಇಷ್ಟ. ಅವ್ರು ಮಾಡೋ ತೀಟೆಗಳಾಗ್ಬೋದು, ತಮಾಷೆ ಇರ್ಬೋದು, ಅವ್ರು ಆಟ ಮಾಡೋದು ಎಲ್ಲ ನೋಡೋಕ್ಕೆ ಒಂಥರ ಖುಷಿ ಆಗುತ್ತಲ್ವ. ಇಲ್ಲಂತೂ ನಮ್ಮ ಅತ್ತೆ ಮಾವ ಅಂತೂ ಸಖತ್ ಖುಷಿ ಪಡ್ತಾಯಿದ್ರು ಅವಳು ಆಡೋದನ್ನ. ನಾವೆಲ್ಲ ಹೋದ್ಮೇಲೆ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ನಾವಿರೋ ತನಕ ಅವರಿಗಂತೂ ತುಂಬ ಖುಷಿಯಾಗಿರೋ ಥರವಂತೂ ಮಾಡಿಕೊಡ್ತಾಳೆ ಅವಳು. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು. ಬಟ್ ಮುಂದಿನ ಸತಿ ಅವ್ರು ಏನಾದರೂ ಇದು ಮಾಡಿದ್ರೆ ಡ್ಯಾನ್ಸ್ ಕ್ಲಾಸಿಗಂತೂ ಹಾಕ್ತೀನಿ ನಾನಂತೂ. ಅದೆಲ್ಲ ಆದಮೇಲೆ ಸ್ವಲ್ಪ ಏನಾದರೂ ಬೇರೆ ಥರ ಅಡುಗೆ ಮಾಡೋಣ ಅಂತ ಹೇಳಿ ಮೊಟ್ಟೆ ಕರಿ ಮಾಡೋಣ, ಇಲ್ಲ ಸಾಂಬಾರು ಮಾಡೋಣ ಅಂದ್ಕೊಂಡು. ಬಟ್ ಮೊಟ್ಟೆ ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕಾಯಿ, ಕಡಲೆ, ಖಾರ ಪುಡಿ, ಸಾಂಬಾರು ಪುಡಿ ಇಷ್ಟು ನಾನಿಲ್ಲಿ ತೊಗೊಂಡಿದ್ದೆ. ಮೊಟ್ಟೆ ಸಾಂಬಾರು ಮಾಡೋಣ ಅಂತ, ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಯಾಕೆಂದರೆ ನಮ್ಮಲ್ಲಿ 5-6 ಜನ ಇದ್ದು. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ತೊಗೊಂಡೆ. ನೀವೇನಾದರೂ ಕಮ್ಮಿ ಜನ ಇತ್ತು ಅಂತಂದರೆ ಈರುಳ್ಳಿ, ಟೊಮೊಟೊ ಎಲ್ಲ ಕಮ್ಮಿ ತೊಗೊಂಡು ಮಾಡ್ಕೊಳ್ಳಿ. ಖಾರದ ಪುಡಿ ನನಗೆ ಜಾಸ್ತಿ ಸ್ವಲ್ಪ ಖಾರ ಆಗಿದ್ರೇ ಅದು ಮೊಟ್ಟೆ ಸಾಂಬಾರು ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ 2 ಚಮಚ ಖಾರದ ಪುಡಿ ಹಾಕಿ 2.5 ಚಮಚ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಖಾರ ತುಂಬ ಜಾಸ್ತಿ ಆಯಿತು ಅಂತಂದರೆ ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ರುಬ್ಕೊಳ್ಳೋಣ ಅಂತ ಹೇಳಿ ರುಬ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಏನು ಮಸಾಲೆ ತೊಗೊಂಡಿದ್ದೆ ಇಂಗ್ರೀಡಿಯೆಂಟ್ಸ್ ಅಷ್ಟನ್ನು ತೊಗೊಂಡು ಇಲ್ಲಿ ರುಬ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ರುಬ್ಕೊಂಡಿದ್ದು ಮಸಾಲ ಸ್ವಲ್ಪ ಎತ್ತಿಡ್ಕೊತಾ ಇದ್ದೀನಿ. ಸ್ವಲ್ಪ ನುಣ್ಣಗೆ ಕ್ಲೀನಾಗಿತ್ತು. ನಾವಿಲ್ಲಿ ಹೊರಗಡೆ ಅಂದರೆ ಮನೇಲಿ ನಾವು ನಾನ್ ವೆಜ್ ಆಗಲಿ ಮೊಟ್ಟೆಯಲ್ಲಿ ಏನೂ ಮಾಡಲ್ಲ, ಹಳ್ಳಿ ಅಲ್ವಾ. ಸೊ ಹಾಗಾಗಿ ನಮ್ದು ಇನ್ನೊಂದು ರೂಮ್ ಅಂತ ಹೇಳಿದ್ನಲ್ಲ, ಆ ರೂಮಲ್ಲಿ ನಾನು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಕಾಯ್ದಾದ್ಮೇಲೆ ಈರುಳ್ಳಿ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ಏನು ರುಬ್ಬಿದ ಮಸಾಲೆ ಇತ್ತು ಸೊ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಕ್ಲೀನಾಗಿ ಎಣ್ಣೆಯಲ್ಲಿ ಮಾಗಿಸ್ಕೊತಾ ಇದ್ದೀನಿ. ಮಾಗಿಸ್ಕೊಂಡ್ರೆ ಖಾರ ಏನಿದೆ ಅದೆಲ್ಲ ಕಟ್ಟಾಗಿ ಬರೋಲ್ಲ, ಕ್ಲೀನಾಗಿ ಬರುತ್ತೆ ಖಾರ. ಅದು ಕ್ಲೀನಾಗಿ ಕುದಿಬೇಕು, ಕುದ್ರೇ ಚೆನ್ನಾಗಿರುತ್ತೆ ಸಾಂಬಾರು, ಇಲ್ಲ ಅಂತಂದರೆ ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ನಾನಿಲ್ಲಿ ತಿರುಗ್ಕೊಡ್ತಾ ಇದ್ದೀನಿ. ಅದು ತಳ ಹಿಡಿಬಾರ್ದಲ್ವ. ಸೊ ಹಾಗಾಗಿ ಇಲ್ಲಿ ನೀಟಾಗಿ ತಿರುಗ್ಕೊಟ್ಟೆ. ಸ್ವಲ್ಪ ನೀರು ಹಾಕ್ಕೊಂಡು ತಿರುಗ್ಕೊಟ್ಟಾದ್ಮೇಲೆ
ಮೊಟ್ಟೆ ಏನಿದೆ ಅದನ್ನು ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫಸ್ಟೇ. ಸೊ ಅದು ನೀವು ನೋಡ್ತಿರ್ಬೋದು, ನಾನು 6 ಮೊಟ್ಟೆ ತೊಗೊಂಡಿದ್ದೆ. ನಾವು 6 ಜನ ಇರೋದ್ರಿಂದ 6 ಮೊಟ್ಟೆ ಒಬ್ಬೊಬ್ರಿಗೆ ಒಂದೊಂದು ಮೊಟ್ಟೆ ಅಂತ ಆಗ ಇದು ಮಾಡ್ಕೊಂಡು ತೊಗೊಂಬಂದೆ. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಅದು ಕುದಿ ಬಂದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಫಸ್ಟೇ ಉಪ್ಪು ಹಾಕ್ಕೊಂಡ್ರೆ ಅದು ಚೆನ್ನಾಗಲ್ಲ. ಸ್ವಲ್ಪ ಖಾರ ಏನು ಕುದ್ದಾದಮೇಲೆ ಉಪ್ಪು ಹಾಕ್ಕೊಂಡು, ಅದಾದಮೇಲೆ ಕುದ್ದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು, ನಮಗೆ ಎಷ್ಟು ಬೇಕು ಅಷ್ಟು ಅಳತೆಗೆ ನೀರು ಹಾಕ್ಕೊಂಡು ಕುದಿಸ್ಕೊಳ್ಳಿ. ಕುದಿಸ್ಕೊಂಡಾದ್ಮೇಲೆ ಮೊಟ್ಟೆ ಏನಿರುತ್ತೆ ಅದನ್ನು ಹಾಗೆ ಹೊಡೆದು ಹಾಕ್ಕೊಬೋದು, ಇಲ್ಲ ಒಂದು ಲೋಟಕ್ಕೆ ಹಾಕ್ಬಿಟ್ಟು ಹಾಕ್ಕೊತೀನಿ ಅಂತಂದ್ರೂ ಹಾಕ್ಬೋದು. ಅದು ಸಾಂಬಾರು ಏನಿದೆ ಅದು ಕ್ಲೀನಾಗಿ ಕುದ್ದಾದಮೇಲೆ ಮೊಟ್ಟೆನ ಹೊಡೆದ್ಬಿಟ್ಟು ಅದು ಸಾಂಬಾರೊಳಗೆ ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಕುದಿದಿರುತ್ತಲ್ವ, ಬೇಗ ಬೆಂದ್ಬಿಡುತ್ತೆ. ಇಲ್ಲ ಅಂತಂದರೆ ಅದು ಹಾಕಿದ ತಕ್ಷಣವೇ ಸಾರು ಕುದ್ದಿಲ್ಲ ಅಂತಂದರೆ ಹಾಕಿದ ತಕ್ಷಣವೇ ಇನ್ನೂ ಜಾಸ್ತಿ ಕುದಿಯೋಕ್ಕೆ ಟೈಮ್ ತೊಗೊಳುತ್ತೆ. ಆಮೇಲೆ ಪಾತ್ರೆಗೆಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ. ಸೊ ಇದೆಲ್ಲ ಕುದ್ದಾದ್ಮೇಲೆ ನಾನು ನೋಡ್ತಿರ್ಬೋದು ಯಾವ ಥರ ಬೆಂದಿದೆ ಮೊಟ್ಟೆ ಅಂತ. ಸೊ ಅದನ್ನೆಲ್ಲ ನಾವೆಲ್ಲ ಊಟ ಮಾಡಿಕೊಂಡು ಬೆಳಗ್ಗೆನೇ ಸಾಂಬಾರು ಮಾಡಿಬಿಟ್ಟಿದ್ದೆ. ಸೊ ಹಾಗಾಗಿ ಮುದ್ದೆನೂ ಮಾಡಿಬಿಟ್ಟು ಊಟ ಮಾಡ್ಕೊಂಬಂದು ನಮ್ಮದು ಸ್ವಲ್ಪ ಶಾಪಿಂಗ್ ಮಾಡಿದ್ವಲ್ಲ ಹೋದ ವೀಕಲ್ಲಿ, ಅದು ಹೊಸ ಮನೆ ಇರೋದ್ರಿಂದ ಸೊ ಬ್ಲೌಸಸ್ನೆಲ್ಲ ಸ್ಟಿಚಿಂಗ್ ಕೊಡೋಣ ಅಂತ ಹೇಳಿ ಬೇರೆಯವ್ರ ಮನೆಗೆ ಹೋಗ್ತಾಯಿದ್ರು. ಅಂದರೆ ನಮಗೆ ಗೊತ್ತಿರೋರೆ ಅವ್ರ ಮನೆಗೆ ಹೋಗ್ತಾಯಿದ್ದು. ನೋಡ್ಬೋದು ಯಾವ ಥರ ಹೋಗ್ತಾಯಿದ್ದಾಳೆ ನನ್ನ ಮಗಳು ಅಂತ. ದಾರಿ ಮುದ್ದಿದಲ್ಲಂತೂ ಸಖತ್ ತೀಟೆ ಮಾಡ್ತಿದ್ಲು. ಅಮ್ಮ ಕೋಳಿ ಇಟ್ಕೊಡು ನನಗೆ, ನಾನು ಮನೇಲಿ ಸಾಕ್ತೀನಿ ಅಂತೆಲ್ಲ ಇಟ್ಕೊಳಕ್ಕೆಲ್ಲ ಹೋಗ್ತಾಯಿದ್ಲು. ಬೇಡಮ್ಮ ಅದಕ್ಕೂ ಕೂಗ್ತೆ ಅದಕ್ಕೆ ಮುನ್ನಿಸ್ಕೊಂಡು ಒಬ್ಬಳೇ ಹೋಗ್ತಾ ಇದ್ದಾಳೆ ನೋಡಿ. ಕೈಗೂ ಸಿಗ್ತಿರ್ಲಿಲ್ಲ ಅವಳು, ಆ ರೇಂಜಿಗೆ ಹೋಗ್ತಾ ಇದ್ದಾಳೆ ಅಲ್ಲಿ. ಅದಾದಮೇಲೆ ಅವ್ರ ಮನೆ ಬಂದಾದ್ಮೇಲೆ ಅಲ್ಲಿ ಪಕ್ಕದಲ್ಲಿ ಒಂದು ನಾಯಿ ಮರಿ ತಂದುಬಿಟ್ಟಿದ್ರು ಅವರು. ಆ ನಾಯಿ ಮರಿ ಜೊತೆ ಎಷ್ಟು ಕ್ಯೂಟಾಗಿ ಆಟ ಆಡ್ತಿದ್ಲು ಗೊತ್ತಾ. ತುಂಬ ಅಂದರೆ ತುಂಬ ತೀಟೆ. ಅದಕ್ಕೆ ಊಟ ಮಾಡ್ಸೋಕ್ಕೆ ಹೋಗೋದು, ಅದನ್ನು ಕಿತ್ತು ಹಾಕೋದು ಮೂತಿನ, ಮತ್ತು ಅದನ್ನು ಮೊಂಕೊ ಅಂತ ಹೊಡಿತಾ ಇರೋದು. ಎಷ್ಟು ಮುದ್ದಾಗಿ ಆಡ್ತಿದ್ಲು ಅಂದರೆ ಸಖತ್ ಕ್ಯೂಟಾಗಿ ಆಡ್ತಾಯಿದ್ಲು. ಆ ನಾಯಿ ಮರಿ ಅಂತೂ ಈಚಿಗೆ ಇಪ್ಪೆಕಾಯಿ ಮಾಡಿಬಿಟ್ಲೇನೋ ಆ ರೇಂಜಿಗೆ ಮಾಡಿಬಿಟ್ಲು ನನ್ನ ಮಗಳು. ಈ ಥರ ನಿಮ್ಮಲ್ಲೂ ತೀಟೆ ಮಾಡೋ ಮಕ್ಕಳಿದ್ರೆ ನನಗೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್.